ಹಳ್ಳಿಯಲ್ಲಿ ಸಂತೋಷದ ಅಲೆ ಎದ್ದಿತ್ತು. ಎಲ್ಲರೂ ಸೇರಿ ಪ್ರೀತಿಯನ್ನ ಅನುಭವಿಸಿದ್ರು. ಒಲೆ ಮೇಲೆ ರುಚಿಯಾದ ಅಡಿಗೆ ತಯಾರಾಯ್ತು. ಸಂತೋಷದಲ್ಲಿ ಎಲ್ಲರ ಮನಸ್ಸು ತುಂಬಿತ್ತು. LPG ಬಂತು, ಎಲ್ಲರ ಕಷ್ಟ ದೂರವಾಯ್ತು. ಒಗ್ಗಟ್ಟು ಮತ್ತೆ ಪ್ರಯತ್ನದಿಂದ ಹಳ್ಳಿಯ ಅದೃಷ್ಟ ಬೆಳಗಿತು. ಓಂಕಾರ್ ಮಂಚದ ಮೇಲೆ ಕೂತಿರ್ತಾನೆ. ಮನೆಯ ಅಡುಗೆ ಮನೆಯಲ್ಲಿ ಅವನ ಅಮ್ಮ ಲತಾ ಅಡಿಗೆ ಮಾಡ್ತಿರ್ತಾಳೆ. ಸ್ವಲ್ಪ ಹೊತ್ತಾದ್ಮೇಲೆ ಲತಾ ಅಡಿಗೆ ಮನೆಯಿಂದ ಬಂದು ಓಂಕಾರ್ ಕೂತಿದ್ದ ರೂಮಿಗೆ ಬರ್ತಾಳೆ. ಅರೆ ಓಂಕಾರ್ ಮಗನೇ, ನೀನು LPG ಸಿಲಿಂಡರ್ ನಂಬರ್ ಹಾಕಿದ್ದೆ ತಾನೇ? ನಂಬರ್ ಹಾಕಿ 8 ದಿನ ಆಗೋಯ್ತಮ್ಮ, ಆದ್ರೆ ಇನ್ನೂ ಬಂದಿಲ್ವಲ್ಲ. ಅಯ್ಯೋ ದೇವ್ರೆ, ಇವತ್ತು ಸಿಲಿಂಡರ್ ಬರ್ಲಿಲ್ಲ ಅಂದ್ರೆ ನಾಳೆ ಅಡ್ಗೆ ಮಾಡಕ್ಕೆ ಆಗಲ್ಲ. ಅದೇ ಸಮಯಕ್ಕೆ ಮಾಲ್ತಿ ಅವರ ಮನೆಗೆ ಬರ್ತಾಳೆ. ಅರೆ ಲತಾ ಅಕ್ಕ, ನಿಮ್ಮನೇಲಿ LPG ಸಿಲಿಂಡರ್ ಎಕ್ಸ್ಟ್ರಾ ಇದೆಯಾ? ನಮ್ಮನೇಲೂ ಕೊನೆ ಸಿಲಿಂಡರ್ ಉಳಿದಿದೆ ಅಷ್ಟೇ. ಇವತ್ತು ಯಾವಾಗ ಬೇಕಾದ್ರೂ ಖಾಲಿ ಆಗೋಗುತ್ತೆ. ಸಿಲಿಂಡರ್ಗೆ ಫೋನ್ ಮಾಡಿ ಆಗಿದೆ, ಆದ್ರೆ ಇನ್ನೂ ಮನೆಗೆ ಬಂದಿಲ್ಲ. ಈ ಪ್ರಾಬ್ಲಮ್ ನಮ್ಮೂರಲ್ಲಿ ಮಾತ್ರ ಆಗ್ತಿದ್ಯಾ ಅಥವಾ ಬೇರೆ ಕಡೆನೂನಾ? ಪಿಂಕಿ ಅವರಪ್ಪ ಹೇಳಿದ್ರು, ಸಿಟಿಯಲ್ಲೂ ಸಿಲಿಂಡರ್ ಪ್ರಾಬ್ಲಮ್ ಶುರುವಾಗಿದೆಯಂತೆ. ಈಗ ಈ ಪ್ರಾಬ್ಲಮ್ ತುಂಬಾ ದಿನ ಇರುತ್ತೆ ಅನ್ಸತ್ತೆ. ಅಷ್ಟೊತ್ತಿಗೆ ಲತಾಗೆ ನೆನಪಾಗುತ್ತೆ, ಅವಳು ಅಡಿಗೆನ ಗ್ಯಾಸ್ ಮೇಲೆ ಅರ್ಧಕ್ಕೆ ಬಿಟ್ಟಿದ್ಲು. ಅಯ್ಯಯ್ಯೋ, ನಾನ್ ಮರ್ತೇ ಬಿಟ್ಟೆ, ಒಂದ್ ನಿಮಿಷ ಇರು. ಲತಾ ಬೇಗ ಅಡ್ಗೆ ಮನೆ ಕಡೆ ಓಡ್ತಾಳೆ. ಮತ್ತೆ ಅಡಿಗೆ ಸೀದ್ ಹೋಗಿದ್ಯಾ ಅಂತ ನೋಡ್ತಾಳೆ. ಅವಳು ಕೆಳಗೆ ಬಗ್ಗಿ ಗ್ಯಾಸ್ ಸ್ಟವ್ನ ನೋಡ್ತಾಳೆ. ಆದ್ರೆ ಅಲ್ಲಿ ಬೆಂಕಿ ಉರಿತಾನೇ ಇಲ್ಲ ಅಂತ ಗೊತ್ತಾಯ್ತು. ಸರಿ ಹೋಯ್ತು, ನಮ್ಮನೆ ಸಿಲಿಂಡರ್ ಕೂಡ ಖಾಲಿ ಆಗೋಯ್ತು. ಮಾಲ್ತಿ ಮತ್ತೆ ಓಂಕಾರ್ ಕೂಡ ಗಾಬರಿಯಿಂದ ಅಡ್ಗೆ ಮನೆಗೆ ಬರ್ತಾರೆ. ಮತ್ತೆ ಚಿಂತೆಯಿಂದ ನೋಡ್ತಾ ನಿಂತ್ಕೋತಾರೆ. ಸಾಯಂಕಾಲ ಹಳ್ಳಿ ಜನ ಎಲ್ಲ ಪಂಚಾಯಿತಿಯಲ್ಲಿ ಸೇರ್ತಾರೆ. ಮುಖ್ಯಸ್ಥ ಅಲ್ಲೇ ಕೂತಿರ್ತಾನೆ. ಮತ್ತೆ ಮಿಕ್ಕಿದವರೆಲ್ಲ ಅವರ ಸುತ್ತಮುತ್ತ ಕೂತಿರ್ತಾರೆ. ಆ ಜನರ ಮಧ್ಯ ಓಂಕಾರ್, ಲತಾ ಮತ್ತೆ ಮಾಲ್ತಿ ಕೂಡ ಇರ್ತಾರೆ. ಅವರು ಮಿಕ್ಕಿದ ಹಳ್ಳಿಯವರ ಜೊತೆ ಮುಂದೆ ನಿಂತ್ಕೊಂಡಿರ್ತಾರೆ. ಊರಲ್ಲಿ LPG ಸಮಸ್ಯೆ ಜಾಸ್ತಿ ಆಗಿದೆ. ಎಲ್ಲರೂ 2 ವಾರದ ಹಿಂದೆನೆ ನಂಬರ್ ಹಾಕಿದ್ರು, ಆದ್ರೂ ಅವ್ರು ಯಾರಿಗೂ ಇನ್ನೂ ಸಿಲಿಂಡರ್ ಸಿಕ್ಕಿಲ್ಲ. ಹೌದು ಅಧ್ಯಕ್ಷರೇ, ನಮ್ಮನೇಲಿ ನಿನ್ನೆನೇ LPG ಖಾಲಿ ಆಗ್ಬಿಡ್ತು. ನಾವು 2 ದಿನದಿಂದ ಉಳ್ದಿರೋ ಊಟನ ಮಾಡ್ತಾ ಇದೀವಿ, ಆದ್ರೆ ಇವತ್ತು ಅದು ಖಾಲಿ ಆಗ್ಬಿಡುತ್ತೆ. ಹೀಗಾದ್ರೆ ಊರಲ್ಲಿ ತುಂಬಾ ಸಮಸ್ಯೆ ಆಗುತ್ತೆ. ಜನ ಹಸುವಿನಿಂದ ಇರ್ಬೇಕಾಗತ್ತೆ. ಮುಖ್ಯಸ್ಥರೇ, ನೀವು ಈ ವಿಷಯಕ್ಕೆ ಏನೂ ಮಾಡಕ್ಕಾಗಲ್ವಾ? ಹೌದು ಮುಖ್ಯಸ್ಥರೇ, ನೀವು ಸರ್ಕಾರಿ ಆಫೀಸ್ಗೆ ಹೋಗಿ ಏನಾದ್ರೂ ಅಪ್ಲಿಕೇಶನ್ ಕೊಡಬಹುದಲ್ವಾ? ನಮ್ಮ ಹಳ್ಳಿ ಸಮಸ್ಯೆ ಸರಿ ಹೋಗ್ಬಹುದು. ಹೌದು ಅಧ್ಯಕ್ಷರೇ, ಅದನ್ನ ಬರೆಯೋದಕ್ಕೆ ನಾನು ನಿಮ್ಗೆ ಸಹಾಯ ಮಾಡ್ತೀನಿ. ಮತ್ತೆ ನಾವಿಬ್ರು ನಾಳೆ ಬೆಳಿಗ್ಗೆನೆ ಹೋಗಿ ಅದನ್ನ ಆಫೀಸಲ್ಲಿ ಜಮೆ ಮಾಡೋಣ. ಸರಿ, ಹಾಗಾದ್ರೆ ನಾವು ಹೋಗಿ ನಾಳೆ ಇದಕ್ಕೊಂದು ವ್ಯವಸ್ಥೆ ಮಾಡಿ ಬರೋಣ. ಜನರೆಲ್ಲ ಅದಕ್ಕೊಪ್ಪಿ ತಲೆ ಆಡಿಸ್ತಾರೆ. ನಿಧಾನವಾಗಿ ಮುಳುಗ್ತಿರೋ ಸೂರ್ಯನ ಬೆಳಕು ಆ ಪರಿಸರದಲ್ಲೆಲ್ಲ ಹರಡುತ್ತೆ. ಮಾರನೇ ದಿನ ಬೆಳಗ್ಗೆ ಓಂಕಾರ್ ಟೇಬಲ್ ಹತ್ರ ಇರೋ ಕುರ್ಚಿ ಮೇಲೆ ಕೂತಿರ್ತಾನೆ. ಅವನೊಂದು ಲೆಟರ್ ಬರಿತಾ ಇರ್ತಾನೆ. ಆಗ ಲತಾ ಅಡ್ಗೆ ಮನೆಯಿಂದ ಹೊರಗಡೆ ಬರ್ತಾಳೆ. ಅಲ್ಲ ಮಗ ಓಂಕಾರ್, ಏನ್ ಮಾಡ್ತಾ ಇದೀಯ ನೀನು? ಅಮ್ಮ, ಮರ್ತ್ ಬಿಟ್ಯಾ? ಇವತ್ ನಾನು ಅಧ್ಯಕ್ಷರ ಜೊತೆ ಸರ್ಕಾರಿ ಆಫೀಸಿಗೆ ಹೋಗ್ಬೇಕು. ಅದಕ್ಕೆ ನಿವೇದನೆ ಪತ್ರ ಬರಿತಾ ಇದ್ದೀನಿ. ಸರಿ ಆಯ್ತು, ನೀನು ಮುಖ್ಯಸ್ಥರ ಜೊತೆ ಹೋಗ್ಬಿಟ್ ಬಾ. ನಾನು ಸ್ವಲ್ಪ ಹೊರಗಡೆ ಹೋಗ್ತಾ ಇದ್ದೀನಿ. ಎಲ್ಲಿಗಮ್ಮ? ನಾನು ಮಾಲ್ತಿ ಮನೆಗೆ ಹೋಗ್ತಾ ಇದ್ದೀನಿ. ಅಲ್ಲಿ ಅವಳಿಗೆ ಸ್ವಲ್ಪ ಹೆಲ್ಪ್ ಮಾಡ್ತೀನಿ. ಸಹಾಯ? ಎಂತ ಸಹಾಯ? ಮತ್ ಯಾಕೆ? ಈಗ ಮನೇಲಿ ಮಾಡಕ್ಕೆ ಏನು ಕೆಲ್ಸನೇ ಇಲ್ವಲ್ಲ, ಅದಕ್ಕೆ ಅವ್ರ ಮನೆ ಕೊಟ್ಟಿಗೆಗೆ ಹೋಗಿ ಬೆರಣಿ ತಟ್ಟೋದ್ರಲ್ಲಿ ಸ್ವಲ್ಪ ಅವಳಿಗೆ ಹೆಲ್ಪ್ ಮಾಡ್ತೀನಿ. ಹೌದಾ, ಸರಿ ಅಮ್ಮ. ಅಷ್ಟೊತ್ತಿಗೆ ಮುಖ್ಯಸ್ಥ ಓಂಕಾರ್ ಮನೆಗೆ ಬರ್ತಾನೆ. ಓಂಕಾರ್ ಪುಟ್ಟ. ಓಂಕಾರ್ ಎದ್ದು ತನ್ನಮ್ಮ ಲತಾ ಜೊತೆ ಹೊರಗಡೆ ಹೋಗ್ತಾನೆ. ಓಂಕಾರ್ ಮತ್ತೆ ಲತಾ ಮನೆಯಿಂದ ಹೊರಗಡೆ ಬರ್ತಾರೆ. ಲತಾ ಅಲ್ಲಿಂದ ಹೊರಟೋಗ್ತಾಳೆ. ಮತ್ತೆ ಓಂಕಾರ್ ಮುಖ್ಯಸ್ಥರ ಜೊತೆ ಅಲ್ಲೇ ನಿಂತಿರ್ತಾನೆ. ಪುಟ್ಟ, ನೀನು ಪತ್ರನ ಬರೆದ್ಯಾ? ಹಾ ಅಧ್ಯಕ್ಷರೇ, ಇದಕ್ಕೆ ನೀವೊಂದು ಸೈನ್ ಹಾಕ್ಬೇಕು ಅಷ್ಟೇ. ಓಂಕಾರ್ ಪ್ಯಾಡ್ನ ಮುಖ್ಯಸ್ಥರ ಕೈಗೆ ಕೊಡ್ತಾನೆ. ಮುಖ್ಯಸ್ಥರು ಅದ್ರ ಮೇಲೆ ಸೈನ್ ಮಾಡ್ತಾನೆ. ಮತ್ತೆ ಓಂಕಾರ್ ಮುಖ್ಯಸ್ಥನ ಜೊತೆ ಹೋಗ್ತಾನೆ. ಓಂಕಾರ್ ಮತ್ತೆ ಮುಖ್ಯಸ್ಥರಿಬ್ರು ಗವರ್ಮೆಂಟ್ ಆಫೀಸ್ ತನಕ ನಡ್ಕೊಂಡ್ ಬರ್ತಾರೆ. ಅಲ್ಲಿ ಬಂದು ನೋಡ್ದಾಗ ಆಫೀಸ್ ಹೊರಗಡೆ ತುಂಬಾ ಜನ ನಿಂತಿರ್ತಾರೆ.
ಅವರು ಆ ಗುಂಪಿನ ಮಧ್ಯೆ ಒಳಗಡೆ ಹೋಗಕ್ಕೆ ಟ್ರೈ ಮಾಡ್ತಾರೆ. ಆಗ ಓಂಕಾರ್ ಗುಂಪಿನಲ್ಲಿದ್ದ ಒಬ್ಬ ವ್ಯಕ್ತಿ ಹತ್ರ ಮಾತಾಡ್ತಾನೆ. ಅರೆ ಅಣ್ಣ, ಏನ್ ಇಷ್ಟೊಂದ್ ಜನ ಸೇರಿದ್ದಾರೆ? ಅಯ್ಯೋ, ಏನ್ ಹೇಳಲಿ ನಾನು, ಊರಲ್ಲಿ LPG ಸಿಲಿಂಡರೇ ಸಿಗ್ತಾ ಇಲ್ಲ. ಎಲ್ಲರೂ ಅದೇ ಕಾರಣಕ್ಕೆ ಇಲ್ಲಿ ಬಂದು ಸೇರಿದ್ದಾರೆ. ಏನ್ ಹೇಳ್ತಿದ್ದೀರಾ, ನಿಮ್ಮೂರಲ್ಲಿ ಕೂಡನಾ? ಹಾ, ಇದಂತೂ ದೊಡ್ಡ ಸಮಸ್ಯೆ ಆಯ್ತಲ್ಲ. ಈಗೇನ್ ಮಾಡೋದು? ಅಷ್ಟೊತ್ತಿಗೆ DM ಆಫೀಸಿಂದ ಹೊರಗಡೆ ಬರ್ತಾರೆ. ಅಲ್ಲಿದ್ದ ಜನರ ಹತ್ರ ಮಾತಾಡ್ತಾರೆ. ಎಲ್ಲರೂ ಕೇಳಿ, ನಾವು ಸಿಟಿಗೆ ಮಾತಾಡಿದೀವಿ. LPG ಸಿಲಿಂಡರ್ ಕೊರತೆ ಎಲ್ಲ ಕಡೆ ಇದೆ. ಅದರಿಂದಾನೇ ನಿಮಗೆಲ್ಲ ತೊಂದರೆ ಆಗ್ತಾ ಇದೆ. ನೀವೆಲ್ಲ ಇನ್ನೂ ಸ್ವಲ್ಪ ದಿನ LPG ಇಲ್ಲದೆ ಕಳಿಬೇಕಾಗತ್ತೆ. ನಾನು ಆದಷ್ಟು ಬೇಗ ಏನಾದ್ರೂ ವ್ಯವಸ್ಥೆ ಮಾಡಕ್ಕೆ ಪ್ರಯತ್ನ ಮಾಡ್ತೀನಿ. DM ಅಲ್ಲಿಂದ ಹೊರಟೋಗ್ತಾರೆ. ಅವರ ಮಾತು ಕೇಳಿ ಗುಂಪಿನಲ್ಲಿದ್ದ ಜನರೆಲ್ಲ ಬೇಜಾರಾಗಿ ತಲೆ ಬಗ್ಗಿಸ್ಕೊಳ್ತಾರೆ. ಓಂಕಾರ್ ಮತ್ತೆ ಮುಖ್ಯಸ್ಥರು ಕೂಡ ಒಬ್ರನ್ನೊಬ್ರು ನೋಡ್ಕೊಳ್ತಾರೆ. ಅವರ ಮುಖದ ಮೇಲೆ ಕೂಡ ಚಿಂತೆ ಎದ್ದು ಕಾಣ್ತಿರುತ್ತೆ. ಅಧ್ಯಕ್ಷರೇ, ಈಗೇನ್ ಮಾಡೋದು? ನನಗೂ ಏನೂ ಅರ್ಥ ಆಗ್ತಾ ಇಲ್ಲ. ಆದ್ರೆ ಊರವರಿಗೆ ಏನಾದ್ರೂ ಉತ್ತರ ಕೊಡ್ಲೇಬೇಕಲ್ಲ. ಸರಿಯಾಗಿ ಹೇಳಿದ್ರಿ ನೀವು. ಬನ್ನಿ ಊರಿಗೆ ವಾಪಸ್ ಹೋಗೋಣ. ಬೇಗ ಹೋಗಿ ಜನಗಳ ಜೊತೆ ಮಾತಾಡೋಣ. ಅವಾಗ ಏನಾದ್ರೂ ಉಪಾಯ ಸಿಗಬಹುದೇನೋ. ಓಂಕಾರ್ ಸರಿ ಅಂತ ತಲೆ ಆಡಿಸ್ತಾನೆ. ಮತ್ತೆ ಅವರಿಬ್ರು ಅಲ್ಲಿಂದ ಹೊರಟೋಗ್ತಾರೆ. ಓಂಕಾರ್ ಮುಖ್ಯಸ್ಥರ ಜೊತೆ ವಾಪಸ್ ಹಳ್ಳಿಗೆ ಬರ್ತಾನೆ. ಹೋಗ್ತಾ ದಾರಿಯಲ್ಲೇ ಅವರಿಬ್ರು ಲತಾನ ಭೇಟಿಯಾಗ್ತಾರೆ. ಅರೆ, ನೀವಿಬ್ರು ಆಗ್ಲೇ ಬಂದ್ಬಿಟ್ರಾ? DM ಮೇಡಮ್ ಜೊತೆ ಏನ್ ಮಾತಾಡಿದ್ರಿ? ಇಬ್ರು ಬೇಜಾರಿಂದ ಒಬ್ರನ್ನೊಬ್ರು ನೋಡ್ಕೊಳ್ತಾರೆ. ಮತ್ತೆ ಲತಾ ಕಡೆ ನೋಡ್ತಾರೆ. ಇಲ್ಲ, ಪ್ರತಿ ಊರಲ್ಲೂ ದೊಡ್ಡ ದೊಡ್ಡ ನಗರಗಳಲ್ಲಿ ಕೂಡ LPG ಸಿಲಿಂಡರು ಸಿಗ್ತಾ ಇಲ್ವಂತೆ. ನನಗಂತೂ ಅರ್ಥ ಆಗ್ತಿಲ್ಲ ನಾವ್ ಏನ್ ಮಾಡೋದು ಅಂತ. ಅಯ್ಯೋ, ಹಾಗಾದ್ರೆ ಏನ್ ಮಾಡೋದು? ನಾವೆಲ್ಲ ಪಂಚಾಯ್ತಿ ಹತ್ರ ಹೋಗೋಣ. ಅಲ್ಲಿ ಎಲ್ರೂ ಸೇರಿದಾಗ ಏನಾದ್ರೂ ಉಪಾಯ ಸಿಗಬಹುದೇನೋ. 3 ಜನ ಪಂಚಾಯ್ತಿಗೆ ಹೋಗ್ತಾರೆ. ಪಂಚಾಯ್ತಿಯಲ್ಲಿ ಮಾಲ್ತಿ ಮತ್ತೆ ಅರವಿಂದ್ ಜೊತೆ ಹಳ್ಳಿಯ ಜನರೆಲ್ಲ ಬಂದು ಸೇರ್ತಾರೆ. ಮುಖ್ಯಸ್ಥ ಓಂಕಾರ್ ಮತ್ತೆ ಲತಾ ಕೂಡ ಪಂಚಾಯ್ತಿ ಹತ್ರ ಸೇರ್ತಾರೆ. ಅವರು ಎಲ್ಲಾರ್ಗೂ ಗೌರ್ಮೆಂಟ್ ಆಫೀಸಲ್ಲಿ ನಡೆದ ವಿಷಯ ಹೇಳ್ತಾರೆ. ಅದನ್ನ ಕೇಳಿ ಜನರೆಲ್ಲ ಬೇಜಾರಾಗಿ ತಲೆ ಬಗ್ಗಿಸ್ಕೊಳ್ತಾರೆ. ಮುಖ್ಯಸ್ಥರು ಅಲ್ಲೇ ಕೂತ್ಕೊಂಡ್ಬಿಡ್ತಾರೆ. ಆಮೇಲೆ ಎಲ್ಲರೂ ಈ ವಿಷಯದ ಬಗ್ಗೆ ಅವರಲ್ಲೇ ಚರ್ಚೆ ಮಾಡ್ಕೊಳ್ತಾರೆ. ನಮಗೆ ಸರ್ಕಾರದಿಂದ ಏನಾದ್ರೂ ಸಹಾಯ ಆಗಬಹುದು ಅನ್ನೋ ನಂಬಿಕೆ ನನಗೀಗ ಹೋಗ್ತಾ ಇದೆ. ನಿಮ್ ಯಾರ ಹತ್ರನಾದ್ರೂ ಏನಾದ್ರೂ ಸಲಹೆ ಇದೆಯಾ? ಈಗ ನಾವೇನ್ ಮಾಡಕ್ಕಾಗತ್ತೆ? LPG ಸಿಲಿಂಡರ್ ಎಲ್ಲೂ ಸಿಗ್ತಾನೆ ಇಲ್ವಲ್ಲ. ಈಗ ನಾವು ಬೇರೆ ಏನ್ ಮಾಡಬಹುದು? ನಾವು ಅಡಿಗೆ ಹೇಗ್ ಮಾಡಕ್ಕಾಗುತ್ತೆ? ಆಗ ಓಂಕಾರ್ಗೆ ನೆನಪಾಗುತ್ತೆ. ಮಾಲ್ತಿ ಮನೇಲಿ ಹಸುಗಳ ದಂಡೆ ಇದೆ. ಮತ್ತವಳು ಸಗಣಿಯಿಂದ ಬೆರಣಿ ಮಾಡ್ತಾಳೆ. ಅರೆ ಮಾಲ್ತಿ ಚಿಕ್ಕಮ್ಮ, ನಿಮ್ಮ ಗೋಶಾಲೆಯಲ್ಲಿ ತುಂಬಾ ಸಗಣಿ ಇರುತ್ತಲ್ವಾ? ಬೆರಣಿ ಏನೋ ಮಾಡ್ತೀನಿ, ಆದ್ರೆ ಯಾಕೆ? ಯಾಕೆ ನಾವೆಲ್ಲ ಸೇರಿ ಬೆರಣಿನ ಉಪಯೋಗಿಸ್ಕೊಂಡು ಅಡ್ಗೆ ಮಾಡಬಾರ್ದು? ಅಯ್ಯೋ, ಇದು ನಾನು ಕೂಡ ಯೋಚನೆ ಮಾಡಿರ್ಲಿಲ್ಲ. ಇದಂತೂ ಒಳ್ಳೆ ಸಲಹೆ. ಹಾ, ಖಂಡಿತವಾಗ್ಲು. ಮುಂಚೆ ಕೂಡ LPG ಸಿಲಿಂಡರ್ ಇರ್ಲಿಲ್ಲ ಅಲ್ವಾ? ಅವಾಗ್ಲೂ ಅಡ್ಗೆ ಮಾಡ್ತಿದ್ರಿ ಅಲ್ವಾ? ಹೌದು, ನಾವು ಸಗಣಿನ ಒಣಗಿಸಿ ಬೆರಣಿಯಿಂದ ಅಡ್ಗೆ ಮಾಡೋಣ. ಹಾ, ಇದರಿಂದ ನಮ್ಗೆ LPG ಅವಶ್ಯಕತೆನೂ ಬರಲ್ಲ, ನಮ್ ಕೆಲ್ಸ ಕೂಡ ಆಗೋಗುತ್ತೆ. ಆದ್ರೆ ಇಷ್ಟು ಬೇಗ ಇಷ್ಟೊಂದು ಜನರ ಮನೆಗೆ ಬೆರಣಿ ಕೊಡಕ್ಕೆ ಹೇಗ್ ಸಾಧ್ಯ ಆಗುತ್ತೆ? ಅದಕ್ಕೆ ತುಂಬಾ ಟೈಮ್ ಬೇಕಾಗುತ್ತೆ. ನಾವ್ ಯಾಕೆ ಈ ಆಪತ್ತನ್ನ ಅವಕಾಶ ಮಾಡ್ಕೋಬಾರ್ದು? ಅಂದ್ರೆ ನಾನ್ ಅನ್ಕೊಂಡೆ ನಾವು ಊರಲ್ಲಿ ಪ್ರತಿದಿನ ಸಮಾರಾಧನೆ ಮಾಡಬಹುದು. ಇದಂತೂ ತುಂಬಾ ಚೆನ್ನಾಗಿರುತ್ತೆ. ಹೌದು, ಆಗ ಪ್ರತಿದಿನ ಬೇರೆ ಬೇರೆ ಮನೇಲಿ ಬೇರೆ ಬೇರೆ ಒಲೆ ಒರೆಸೋ ಅಗತ್ಯ ಇರಲ್ಲ. ಪ್ರತಿ ಮನೇಲೂ ಒಲೆ ಒರೆಸೋದಕ್ಕೂ ಬದಲು ನಾವು 2 ಅಥವಾ 3 ಒಲೆ ಒರೆಸಿ ಅಡ್ಗೆ ಮಾಡಿದ್ರೆ ಅದರಿಂದ ಪೊಲ್ಯೂಷನ್ ಕಮ್ಮಿ ಆಗುತ್ತೆ. ಹಾಗಾದ್ರೆ ಏನಂತೀರಾ, ಈ ಕೆಲಸ ಮಾಡೋಣವಾ? ಹಾ ಅಧ್ಯಕ್ಷರೇ, ಇದಂತೂ ಒಳ್ಳೆ ವಿಧಾನ ಈ ತೊಂದರೆಯಿಂದ ಹೊರಗೆ ಬರೋದಕ್ಕೆ. ಮತ್ತೆ ಈ ಕಾರಣದಿಂದ ಹಳ್ಳಿಯವರೆಲ್ಲ ಒಟ್ಟಾಗ್ತಾರೆ. ಹಾಗಾದ್ರೆ ಈಗ ನಾವು ಚಿಕ್ಕವರಿಂದ ದೊಡ್ಡ ಕೆಲಸ, ಹೇಗೆ ಅಡ್ಗೆ ಮಾಡೋದು, ಬಟ್ಟೆ ತೊಳೆಯೋದು, ಅದನ್ನ ಒಣಗಿಸೋ ಕೆಲಸ ಮಾಡ್ತೀವೋ ಹಾಗೇನೆ ನಾನು ಮತ್ತೆ ಮಾಲ್ತಿ ಜೊತೆ ಮಿಕ್ಕ ಎಲ್ಲ ಹೆಂಗಸರು ಸೇರಿ ತರಕಾರಿ ಹೆಚ್ಚಿ ಎಲ್ಲ ಕ್ಲೀನ್ ಮಾಡೋದಕ್ಕೆ ಹೆಲ್ಪ್ ಮಾಡ್ತೀವಿ. ಎಲ್ಲಕ್ಕಿಂತ ಮೊದಲು ಒಂದು ಕೆಲಸ ಮಾಡಿ, ಹೋಗಿ ಒಂದು ಬೋರ್ಡ್ನ ಮೈದಾನದ ಮಧ್ಯದಲ್ಲಿ ಹಾಕಿ. ಅದರಿಂದ ಎಲ್ರಿಗೂ ಕೂಡ ಗೊತ್ತಾಗುತ್ತೆ. ಅಲ್ಲಿದ್ದವರೆಲ್ಲ ಸರಿ ಅಂತ ತಲೆ ಆಡಿಸ್ತಾರೆ. ಮತ್ತೆ ಅಲ್ಲಿಂದ ಹೊರಟೋಗ್ತಾರೆ.
ರಾತ್ರಿ ಓಂಕಾರ್, ಲತಾ, ಮಾಲ್ತಿ ಮತ್ತೆ ಅರವಿಂದ್ ಎಲ್ಲರೂ ಹಳ್ಳಿಯ ಮೈದಾನದಲ್ಲಿ ಸೇರ್ತಾರೆ. ಓಂಕಾರ್ ಮತ್ತೆ ಅರವಿಂದ್ ಮರದ ಮೇಲೆ ಹತ್ತಿ ಅಲ್ಲಿ ಹಳ್ಳಿಯ ಸಮಾರಾಧನೆ ಬ್ಯಾನರ್ ಕಟ್ತಾರೆ. ಈ ಕಡೆ ಮಾಲ್ತಿ ಮತ್ತೆ ಲತಾ ಫ್ರೆಶ್ ತರಕಾರಿಗಳನ್ನ ತೊಳಿತಾ ಇರ್ತಾರೆ. ಓಂಕಾರ್ ಮತ್ತೆ ಅರವಿಂದ್ ಇಬ್ರು ಮರದಿಂದ ಕೆಳಗಿಳಿದಾಗ ಮಾಲ್ತಿ ಮತ್ತೆ ಲತಾ ಇಬ್ರು ಅಡಿಗೆ ಮಾಡೋ ತಯಾರಿ ಶುರು ಮಾಡಿದ್ದಾರೆ ಅಂತ ಗೊತ್ತಾಗತ್ತೆ. ಅದನ್ನು ನೋಡಿ ಅವರಿಬ್ರು ತಕ್ಷಣ ಹತ್ತಿರದಲ್ಲೇ ಇದ್ದ ಒದ್ದೆ ಮಣ್ಣಿನ ಹತ್ರ ಹೋಗ್ತಾರೆ ಮತ್ತೆ ಅದರಿಂದ ಒಲೆ ರೆಡಿ ಮಾಡ್ತಾರೆ. ಅವರು ಒಲೆನ ಆ ಮೈದಾನದ ಒಂದು ಮೂಲೆಯಲ್ಲಿ ಹಾಕ್ತಾರೆ. ಆಮೇಲೆ ದೊಡ್ಡ ಪಾತ್ರೆಗಳಿಗೋಸ್ಕರ ಹತ್ರದಲ್ಲೇ ಒಂದು ಗುಂಡಿ ತೋಡ್ತಾರೆ. ಅದರಲ್ಲಿ ಬೆರಣಿಯನ್ನ ಉರಿಸಬಹುದಾಗಿತ್ತು. ಆ ಕಡೆ ಮಾಲ್ತಿ ಮತ್ತೆ ಲತಾ ತರಕಾರಿ ಎಲ್ಲ ಹೆಚ್ಚಿ ಪಲಾವ್ ಮಾಡಕ್ಕೆ ಎಲ್ಲ ರೆಡಿ ಮಾಡ್ತಾರೆ. ಸ್ವಲ್ಪ ಹೊತ್ತಲ್ಲೇ ಎಲ್ಲ ರೆಡಿ ಆಗಿರುತ್ತೆ. ಮತ್ತೀಗ ಅಡಿಗೆ ಮಾಡೋ ಟೈಮ್ ಬಂದಾಯ್ತು. ಹಾಗಾದ್ರೆ ಶುರು ಮಾಡೋಣವಾ? ಹ್ಞೂ ಸರಿ, ಶುರು ಮಾಡೋಣ. ಓಂಕಾರ್ ಮತ್ತೆ ಅರವಿಂದ್ ಒಂದು ದೊಡ್ಡ ಬಾಣಲಿ ತಗೊಂಡ್ ಬರ್ತಾರೆ. ಅದನ್ನ ಒಲೆ ಮೇಲೆ ಇಡ್ತಾರೆ. ಅದರ 4 ಕಡೆಗೆ ಇಟ್ಟಿಗೆಗಳನ್ನ ಇಟ್ಟಿರ್ತಾರೆ. ಮಾಲ್ತಿ ಸಗಣಿಯಿಂದ ಮಾಡಿದ ಬೆರಣಿ ಮೂಟೆ ತಗೊಂಡ್ ಬರ್ತಾಳೆ. ಅದನ್ನ ಪಾತ್ರೆ ಕೆಳಗಿನ ಜಾಗದಲ್ಲಿ ಹಾಕ್ತಾಳೆ. ಮತ್ತಲ್ಲಿ ಒಲೆ ಹತ್ತಿಸ್ತಾಳೆ. ಅಲ್ಲಿ ಬೆಂಕಿ ಚೆನ್ನಾಗಿ ಹತ್ಕೊಂಡಾಗ ಓಂಕಾರ್ ಬಾಣ್ಲಿಗೆ ಎಣ್ಣೆ ಹಾಕ್ತಾನೆ. ಮತ್ತೆ ಅರವಿಂದ್ ಅದರಲ್ಲಿ ಮಸಾಲೆ ಎಲ್ಲ ಹಾಕ್ತಾನೆ. ಲತಾ ಒಂದು ದೊಡ್ಡ ತಟ್ಟೆಯಲ್ಲಿ ಹೆಚ್ಚಿದ ತರಕಾರಿಗಳನ್ನ ತಗೊಂಡ್ ಬರ್ತಾಳೆ. ಅದನ್ನೆಲ್ಲ ಪಾತ್ರೆಗೆ ಹಾಕ್ತಾಳೆ. ಆಮೇಲೆ ಓಂಕಾರ್ ಒಂದು ದೊಡ್ಡ ಸೌಟ್ ತಗೊಂಡು ಎಲ್ಲ ಕೈಯಾಡಕ್ಕೆ ಶುರು ಮಾಡ್ತಾನೆ. ಸ್ವಲ್ಪ ಹೊತ್ತಾದ್ಮೇಲೆ ಮುಖ್ಯಸ್ಥ ಹಳ್ಳಿಯವರೆಲ್ಲರ ಜೊತೆ ಅಲ್ಲಿಗೆ ಬರ್ತಾನೆ. ಮಾಲ್ತಿ ಮತ್ತೆ ಲತಾ ಇನ್ನೊಂದು ಒಲೆ ಮೇಲೆ ಅಡ್ಗೆ ಮಾಡ್ತಾ ಇರ್ತಾರೆ. ಅವರನ್ನೆಲ್ಲ ಅಲ್ಲಿಗೆ ಕರೀತಾರೆ. ಎಲ್ಲಾನು ತಯಾರಾಗಿದ್ಯಾ? ಬನ್ನಿ ಮುಖ್ಯಸ್ಥರೇ, ಎಲ್ಲಾ ತಯಾರಾಗಿದೆ. ಹಾಗಾದ್ರೆ ಇನ್ನು ತಡ ಯಾಕೆ? ಶುರು ಮಾಡೋಣ. ಎಲ್ಲಾ ಜನ ಸರಿ ಅಂತ ತಲೆ ಆಡಿಸ್ತಾರೆ. ಸ್ವಲ್ಪ ಹೊತ್ತಾದ್ಮೇಲೆ ಎಲ್ಲರೂ ತಮ್ಮ ಕೈಯಲ್ಲಿ ಪ್ಲೇಟ್ ತಗೊಂಡು ಮತ್ತೆ ರುಚಿಯಾಗಿ ತಯಾರಾಗಿದ್ದ ಪಲಾವ್ ಎಲ್ಲರೂ ಒಟ್ಟಿಗೆ ಕೂತ್ಕೊಂಡು ತಿಂತಾರೆ. ಅಮ್ಮ, ಇದಂತೂ ತುಂಬಾ ರುಚಿಕರವಾಗಿದೆ. ಹೌದಕ್ಕ, ಅಡಿಗೆ ತುಂಬಾ ಚೆನ್ನಾಗಿದೆ. ಪ್ರೀತಿ ವಿಶ್ವಾಸದಿಂದ ಮಾಡಿದ್ದ ಅಡಿಗೆ ಯಾವಾಗ್ಲೂ ಚೆನ್ನಾಗೇ ಇರುತ್ತೆ. ಇದಂತೂ ಒಂದೇ ಕಲ್ಲಿಗೆ 2 ಹಕ್ಕಿ ಹೊಡೆದಂಗೆ. ಏನ್ ಹಾಗಂದ್ರೆ? ಸ್ವಾದಿಷ್ಟವಾದ ಊಟ ಕೂಡ, ಮತ್ತೆ ಊರವರೆಲ್ಲ ಒಟ್ಟಿಗೆ ಸೇರಿ ಊಟ ಮಾಡೋದು. ಅಲ್ಲಿದ್ದವರೆಲ್ಲ ಹೌದು ಅಂತ ತಲೆ ಆಡಿಸ್ತಾರೆ. ಮುಂದಿನ 1 ವಾರದ ತನಕ ಪ್ರತಿದಿನ ಮಧ್ಯಾಹ್ನ ಮತ್ತೆ ರಾತ್ರಿ ಹಳ್ಳಿಯವರೆಲ್ಲ ಒಟ್ಟಿಗೆ ಕೂತು ಊಟ ಮಾಡ್ತಾರೆ. ಮತ್ತದರಿಂದ ತುಂಬಾ ಖುಷಿ ಪಡ್ತಾರೆ. ಇನ್ನೂ ಕೆಲವು ಜನ ಮುಂದೆ ಬಂದು ಕೆಲಸದಲ್ಲಿ ಸಹಾಯ ಮಾಡ್ತಾರೆ. ನಿಧಾನವಾಗಿ ಹಳ್ಳಿಯವರೆಲ್ಲ ಸಂತೋಷ ಮತ್ತೆ ಒಗ್ಗಟ್ಟಾಗಿರಕ್ಕೆ ಶುರು ಮಾಡ್ತಾರೆ. ತುಂಬಾ ವರ್ಷಗಳ ನಂತರ ಎಲ್ಲರೂ ಒಟ್ಟಾಗಿ ಪ್ರೀತಿಯಿಂದ ಜೀವನ ಕಳೆಯಕ್ಕೆ ಶುರು ಮಾಡ್ತಾರೆ. ಓಂಕಾರ್, ಲತಾ, ಮಾಲ್ತಿ ಮತ್ತೆ ಅರವಿಂದ್ ಮುಖದ ಮೇಲೆ ಸಂತೋಷ ಎದ್ದು ಕಾಣುತ್ತೆ. ಆಮೇಲೆ ಒಂದಿನ ಪಂಚಾಯಿತಿಯಲ್ಲಿ ಮುಖ್ಯಸ್ಥ ಕೂತಿರ್ತಾನೆ. ಹಳ್ಳಿಯ ಕೆಲವು ಹಿರಿಯರು ಅವನ ಜೊತೆ ಕೂತಿರ್ತಾರೆ. ಅಲ್ಲಿದ್ದವರೆಲ್ಲ ಸದ್ಯದಲ್ಲಿ ಹಳ್ಳಿಯಲ್ಲಿ ನಡೆದ ಘಟನೆಗಳ ಬಗ್ಗೆ ಅವರವರಲ್ಲೇ ಚರ್ಚೆ ಮಾಡ್ತಿರ್ತಾರೆ. ನಮ್ಮ ಈ ಉಪಾಯ ತುಂಬಾ ಚೆನ್ನಾಗಿ ಕೆಲಸ ಮಾಡ್ತು. ಇದರಿಂದ ನಮ್ಮ ಊರಲ್ಲಿ ಒಂದು ಒಳ್ಳೆ ಒಗ್ಗಟ್ಟು ಬೆಳೀತು. ನಿಜ ಹೇಳಿದ್ರಿ ಮುಖ್ಯಸ್ಥರೇ, ನಮಗೆಲ್ಲ ತುಂಬಾ ಖುಷಿ ಆಗ್ತಾ ಇದೆ. ಆಗ ಓಂಕಾರ್ ಮತ್ತೆ ಅರವಿಂದ್ ಸಿಟಿ ಕಡೆಯಿಂದ ಬರ್ತಿರೋದು ಕಾಣಿಸುತ್ತೆ. ಅವರ ಕೈಯಲ್ಲಿ ಒಂದು ಲೆಟರ್ ಇರುತ್ತೆ. ಅರೆ ಮಕ್ಕಳೇ, ಎಲ್ಲಿಗೆ ಹೋಗಿದ್ರಿ ನೀವು? ಅಧ್ಯಕ್ಷರೇ, ನಾವು ಸರ್ಕಾರಿ ಆಫೀಸಿಂದ ಬರ್ತಿದೀವಿ. ಸುದ್ದಿ ಬಂದಿದೆ, ನಾಳೆ LPG ಸಿಲಿಂಡರ್ ಬರ್ತಿದೆ ಅಂತ. ಅರೆ ವಾ, ತುಂಬಾ ಒಳ್ಳೆ ವಿಷಯನೇ ಹೇಳ್ದೆ. ಅದನ್ನ ಕೇಳಿ ಮಾಲ್ತಿಗೆ ಬೇಜಾರಾಗುತ್ತೆ. ಮತ್ತೆ ಲತಾ ಅದನ್ನ ಗಮನಿಸ್ತಾಳೆ. ಇದು ಒಳ್ಳೆ ವಿಷಯನೇ, ನೀನ್ಯಾಕೆ ಬೇಜಾರಾಗಿದ್ಯಾ? ಈಗಿನ್ನೂ ನಮ್ಗೆಲ್ಲ ಖುಷಿ ಆಗಿತ್ತು, ಆದ್ರೆ ಈಗ ಏನು ಪರವಾಗಿಲ್ಲ ಮಗಳೇ. LPG ಸಿಲಿಂಡರ್ ಸುರಕ್ಷತೆಗೋಸ್ಕರನೇ ಇರೋದು. ಅದು ಇರೋದ್ರಿಂದ ಕೆಲ್ಸ ತುಂಬಾ ಸುಲಭ ಆಗುತ್ತೆ. ಮತ್ತೆ ಸಾಮೂಹಿಕ ಊಟದ ಬಗ್ಗೆ ಹೇಳ್ಬೇಕು ಅಂದ್ರೆ ಅದನ್ನ ನಾವು ಪ್ರತಿ ಭಾನುವಾರ ಮಾಡೋಣ. ಅದನ್ನ ಕೇಳಿ ಮಾಲ್ತಿ ತುಂಬಾ ಖುಷಿ ಪಡ್ತಾಳೆ. ಹಳ್ಳಿಯ ಜನರೆಲ್ಲ ಹೌದು ಅಂತ ತಲೆ ಆಡಿಸ್ತಾರೆ. ಇಲ್ಲಿಗೆ ನಮ್ಮ ಕಥೆ ಮುಗಿಯುತ್ತೆ.